ಬ್ಯಾಕ್ ಹೋಲ್ಡ್ ಮಾಡಲು ಹೋಗಿ ವಿಫಲವಾಗಿದ್ದಾರೆ ಜರ್ಸಿ ನಂಬರ್ 8 ಆಟಗಾರ ರಬಕವಿ ತಂಡದ ಆಟಗಾರ. ಆಫೀಸಲ್ ಟೈಮ್ ಪಂದ್ಯನು ಇಲ್ಲಿವರೆಗೆ ಯಾವುದೇ ಕೂಡ ಅಡೆತಡೆಗಳು ಅಂಪೈರ್ ನಿಂದ ಯಾವುದೇ ಮಿಸ್ಟೇಕ್ಗಳು ನಮಗೆ ಕಾಣಿಸ್ತಾ ಇಲ್ಲ. ಕೊನೆಯ 3 ನಿಮಿಷದ ಆಟ ಬಾಕಿ ಉಳ್ಕೊಂಡಿದೆ. ಒಳ್ಳೆಯ ಒಂದು ತೀರ್ಪನ್ನು ಕೊಡ್ತಾ ಇದ್ದಾರೆ ನಮ್ಮ ತೀರ್ಪುಗಾರರು. ಯಾವುದೇ ಒಂದು ಜಗಳ ಆಗದ ಹಾಗೆ ನೋಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇವರು ರಾಜ್ಯ ಮಟ್ಟದಲ್ಲಿ ತೀರ್ಪುಗಾರರಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಈ ಭಾಗದಲ್ಲಿ ಯಾವುದೇ ಕಬಡ್ಡಿ ಕ್ರೀಡೆಗಳು ಇವರ ಸಂಘಟನೆಯಲ್ಲಿ ಇವತ್ತು ನಮ್ಮ ರಬಕವಿ, ಮುಧೋಳ್, ಬಾಗಲಕೋಟೆ, ವಿಜಯಪುರ, ಬೆಳಗಾವಿ ಈ ಒಂದು ಜಿಲ್ಲೆಗಳಲ್ಲಿ ಕಬಡ್ಡಿ ಅನ್ನುವಂತ ಒಂದು ಕ್ರೀಡೆ ಬಹಳಷ್ಟು ಒಂದು ಯಶಸ್ಸನ್ನ ಪಡ್ಕೊಂಡಿದೆ, ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ, ಬಹಳಷ್ಟು ಪ್ರೋತ್ಸಾಹವನ್ನ ಪಡ್ಕೊಂಡಿದೆ. ಇಲ್ಲಿರ್ತಕ್ಕಂಥ ರಾಜ್ಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆ ಎಲ್ಲ ತೀರ್ಪುಗಾರರಿಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ದಾಳಿಯಲ್ಲಿ ಜರ್ಸಿ ನಂಬರ್ 12 ಕೊನೆ 2 ನಿಮಿಷದ ಆಟ ಅವಕಾಶ. ಮತ್ತೆ ಡುವಾಡಾಯಲ್ಲಿ ರಬಕವಿ ತಂಡದ ಜರ್ಸಿ ನಂಬರ್ 5 ಆಟಗಾರ ಶ್ರೀನಿಧಿ ಪಿ ವರ್ಸಸ್ ಕರಿಯ ಪ್ರೇಮಿ ಕಿಮ್ಮತ್. ಬರಪ್ಪ ಜಲ್ದಿ ಬರಬೇಕು. ಉತ್ತಮವಾದ ಆಟಗಾರ 3 ಅಂಕ. ಸ್ಕೋರ್ ರಬಕವಿ 16, ಸಾವಂತಿ 7. ಹಾಗೆ ಆಟವನ್ನು ಮುಂದುವರುತ್ತಾ ಮತ್ತೆ ದಾಳಿಯಲ್ಲಿ ಅಲ್ಲಿ ಜರ್ಸಿ ಪುಲ್ಲಿಂಗ್ ಆಗ್ತಾ ಇದೆ. ಆದರೆ ತೀರ್ಪುಗಾರರು ಒಂದು ತೀರ್ಪನ್ನ ಸಮರ್ಪಕವಾಗಿರ್ತಕ್ಕಂಥ ತೀರ್ಪನ್ನ ಕೊಟ್ಟಿದ್ದಾರೆ. ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ತೀರ್ಪು. ಮೋಸದ ಮನೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಆದ್ಮೇಲೆ ನಾವು ಗೆಲುವನ್ನು ಹೊಂದಬೇಕಾದ್ರೆ ಮೂಲ ಗುರುಗಳು ನಮ್ಮೊಳಗೆ ಇರಬೇಕು. ಮೊದಲನೇ ಗುಣ ಛಲ ಇರಬೇಕು, 2ನೇ ಗುಣ ತಾಳ್ಮೆ ಇರಬೇಕು, 3ನೇ ಗುಣ ಪರಿಶ್ರಮ ಇರಬೇಕು. ಛಲ, ತಾಳ್ಮೆ, ಪರಿಶ್ರಮ ಇದ್ದರೆ ಗೆಲುವು ನಮ್ಮದಾಗುತ್ತೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೊಂದಿಗೆ ಅರ್ಥ. ಕೊನೆಯ ಪಂದ್ಯಕ್ಕಾಗಿ ಈಗಾಗಲೇ ಅಂತಿಮ ಕರೆ ಹೋಗಿದೆ. ಸ್ಕೋರ್ನ ವಿವರ: ರಬಕವಿ 16, ಸಾವಂತಿ 9. ಜರ್ಸಿ ನಂಬರ್ 10 ಶ್ರೀನಿಧಿ ತಂಡದ ಆಟಗಾರರಿಂದ 1-0. ಉತ್ತಮ ದಾಳಿ, ಅತಿ ಉತ್ತಮ ದಾಳಿ. ಮತ್ತೆ ಅಂಕಗಳಿಕೆಯಲ್ಲಿ ಸಫಲತೆ ಆಗ್ತಾ ಇದೆ ಜರ್ಸಿ ನಂಬರ್ 6. 1-1 ಈಚ್, 1-1 ಸಮಬಲದಲ್ಲಿ ಹೋರಾಟ. ಸರ್ 1-1 ಅಲ್ರಿ, 2-1 ರೀ. ಒಂದು ಟೆಕ್ನಿಕಲ್ ಪಾಯಿಂಟ್ ರೀ. ಓಕೆ, ದಯವಿಟ್ಟು ಕ್ಷಮೆ ಇರಲಿ. 2-1. ಅತಿ ಬಲಿಷ್ಠ ಆಟಗಾರರು, ಬಹಳಷ್ಟು ಸುತ್ತಮುತ್ತ ಒಂದು ಪಂದ್ಯಾವಳಿಯಲ್ಲಿ ಹೆಸರು ಮಾಡಿರ್ತಕ್ಕಂಥ ಇಲ್ಲಿ ಆಟಕ್ಕೆ ಬರುವ ಪ್ರಾಮುಖ್ಯತೆ ಇದೆ. ಎದುರಾಳಿ ಯಾರೇ ಇರಲಿ ಆಟ ಬಹು ಮುಖ್ಯವಾಗಿರುತ್ತೆ. ತಂಡಕ್ಕೆ ಕೂಡ ಅಷ್ಟೇ ಬಲಿಷ್ಠವಾದ ಆಟಗಾರನ ಹೊಂದಿರತಕ್ಕಂಥ ಒಂದು ತಂಡ.
ಟ್ಯಾಕಲ್ ನಲ್ಲಿ ಜರ್ಸಿ ನಂಬರ್ 6 ಬಲಿಷ್ಠ ಆಟಗಾರರಾಗಿ ಮತ್ತೆ ಡೋವಾಡಾಯಲ್ಲಿ ಜರ್ಸಿ ನಂಬರ್ 7 ಕರಿಯ ಪ್ರೇಮಿ ತಂಡದ ಆಟಗಾರ. ನೋಡೋಣ, ಅದೇ ಉತ್ತಮವಾಗಿರ್ತಕ್ಕಂಥ ಡಿಫೆನ್ಸ್ ಮಾಡ್ತಾ ಇದ್ದಾರೆ ಶ್ರೀನಿಧಿ ತಂಡದ ಆಟಗಾರರು. ಮತ್ತೆ ಡೋವಾಡಾಯಲ್ಲಿ ಜರ್ಸಿ ನಂಬರ್ 4 ಶ್ರೀನಿಧಿ ತಂಡದ ಆಟಗಾರನಿಂದ. ಈ ಪಂದ್ಯದಲ್ಲಿ ಗೆದ್ದಂತ ಆಟಗಾರರು ಇಲ್ಲೇ ಇರಬೇಕು. ತಮ್ಗೆ ಇನ್ನೊಂದು ಮ್ಯಾಚ್ ಇದೆ. ಈ ಪಂದ್ಯದಾಗ ಯಾರು ಗೆಲ್ತಿರಲ್ಲ ಅವ್ರು ಇಲ್ಲೇ ಇರ್ಬೇಕು. ಇನ್ನೊಂದು ಮ್ಯಾಚ್ ಆಡ್ಬೇಕು ನೀವೀಗ. ಕೋರ್ನ ವಿವರ ಶ್ರೀನಿಧಿ 6, ಕರಿಯ ಪ್ರೇಮಿ 3. Do or die. ಸ್ಕೋರ್ನ ವಿವರ ಶ್ರೀನಿಧಿ 8, ಕರಿಯ ಪ್ರೇಮಿ 3. ಬಲ ಎನರ್ಜೆಟಿಕ್ ಪ್ಲೇಯರ್ ಫ್ರಮ್ ಜರ್ಸಿ ನಂಬರ್ 6 ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ತೋರಿಸ್ತಾ ಇದ್ದಾರೆ ಮೈದಾನದಲ್ಲಿ. ಶಿಮ್ಮರ್ದಲ್ಲಿ ಕೂಡ ಈ 2 ತಂಡಗಳನ್ನು ಸೇರಿಸಿದರೆ ಒಟ್ಟು 4 ತಂಡಗಳು ಇವತ್ತಿನವರೆಗೆ ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾ ಇದ್ದಾವೆ. ಚಿಮ್ಮಡ ಗ್ರಾಮದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಕಬಡ್ಡಿ ಆಡ್ತಕ್ಕಂಥ ಆಟಗಾರರನ್ನ ಉತ್ತಮವಾದ ಜಂಪಿಂಗ್ ತಗೊಂಡ್ರು, ಆದ್ರೆ ಎಲ್ಲ ಆಟಗಾರರು ಅವ್ರ ಮೇಲೆ ಮುಗಿಬಿದ್ದಿದ್ದಾರೆ. ಹೀಗಾಗಿ ಪಾಯಿಂಟ್ ತರಲು ವಿಫಲವಾಗಿದೆ ಜರ್ಸಿ ನಂಬರ್ 6. ಪ್ರೇಮಿ ಅಂತ ನೋಡ್ರಿ ಅವ್ರು. ಇಲ್ಲಿ ಅದ್ಭುತ ಒಂದು ಪ್ರೇಮಿಗಳಾದಾರ ಇಲ್ಲಿ. ಹೌದು ಸರ್, ಎಗ್ರೇಜ್ ಪ್ರೇಮಿಗಳದಾರ್ರಿ. ಬೆಂಗಳೂರು ಚಾಯ್ಸ್ ಇದಾರೆ ಸರ್. ಕುದುರೆ ಪ್ರೇಮಿಗಳದಾರ್ರಿ. ಹೌದು, ಕಬಡ್ಡಿ ಪ್ರೇಮಿಗಳು ಜಾಸ್ತಿ ಇದ್ದಾರೆ ಸರ್ ಈ ಊರಲ್ಲಿ. ಧನ್ಯವಾದಗಳು ತಮಗೆ. ಬಹಳ ಮಧ್ಯರಾತ್ರಿ ಆದ್ರೂ ಕೂಡ, ಚಳಿ ಹತ್ತಿದ್ರು ಕೂಡ ಆ ಚಳಿಯನ್ನ ಲೆಕ್ಕಿಸದೆ ಪಂದ್ಯವನ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ. ಸೊ ತಮಗೂ ಕೂಡ ಧನ್ಯವಾದಗಳು. ಉತ್ತಮ ಒಂದು ಪ್ರಯತ್ನ ಏನಿತ್ತು, ಆದ್ರೆ ಉತ್ತಮ ಡಿಫೆನ್ಸ್ ಅನ್ನ ತೋರಿಸ್ತಾ ಇದ್ದಾರೆ ಶ್ರೀನಿಧಿ ತಂಡದ. ಮತ್ತೆ ಡೋವಾಡಾಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಶ್ರೀನಿಧಿ ತಂಡದ ಆಟಗಾರ. 1 ಅಂಕಕ್ಕಾಗಿ ಹೋರಾಟ ನಡೀತಾ ಇದೆ ಮೈದಾನದಲ್ಲಿ. ನೋಡೋಣ, ಕಿಕ್ ಮೂಲಕ ಸೂಪರ್ ಟ್ಯಾಕಲ್ ಆಗಿದೆ. ಲಾಬಿಯನ್ನ ಪ್ರವೇಶ ಮಾಡಿದ್ದಾರೆ. ತೀರ್ಪುಗಾರರು 2 ಅಂಕಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಸರಳ ಅಂಕಗಳನ್ನು ಬಿಟ್ಕೊಡ್ತಾ ಇದ್ದಾರೆ ಶ್ರೀನಿಧಿ ತಂಡದ ಆಟಗಾರರು. ಕೊನೆಯ 5 ನಿಮಿಷದ ಆಟಗಾರ ತೀರ್ಪುಗಾರರು ಘೋಷಣೆ ಮಾಡ್ತಾ ಇದ್ದಾರೆ. ಆತ್ಮೀಯರೇ, ಸಮಯ ಎಂದಿಗೂ ಕೂಡ ನಮಗೋಸ್ಕರ ನಿಲ್ಲೋದಿಲ್ಲ. ಹರಿಯುವ ನದಿ ಕೂಡ ನಮಗೋಸ್ಕರ ಎಂದಿಗೂ ಕೂಡ ನಿಲ್ಲೋದಿಲ್ಲ. ಹಾಗೆ ನಾಳೆಯ ಸಮಯದಲ್ಲಿ ತಾವೆಲ್ಲರೂ ಕೂಡ ಇಷ್ಟು ಅಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆಯ ಸಮಯದಲ್ಲಿ ನಾಳಿನ ಆಟದಲ್ಲಿ ತಾವು ಪಾಲ್ಗೊಂಡು ನಿಮ್ಮೂರಿನ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಂದ್ರೆ ತಮ್ಮಲ್ಲಿ ಮತ್ತೊಮ್ಮೆ ಮೊದಲೊಮ್ಮೆ ವಿನಂತಿಸ್ಕೊಳ್ತಾ ಇದ್ದೀನಿ. ಸ್ಕೋರ್ನ ವಿವರ ಶ್ರೀನಿಧಿ 10, ಕರಿಯ ಪ್ರೇಮಿ 8. ಹನುಮಂತವರು